ಕೆಆರ್ ಪೇಟೆ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬಡ ಕುಟುಂಬದ ಮನೆ ಮೇಲ್ಛಾವಣಿ ಜಖಂ, ಪ್ರಾಣಾಪಾಯದಿಂದ ಪಾರು. ಕೆಆರ್ ಪೇಟೆ ತಾಲ್ಲೂಕಿನಲ್ಲಿ ಬುಧವಾರ ಬಿರುಗಾಳಿ ಸಹಿತ ಸುರಿದ ಭಾರಿ ಮಳೆಯ ರೌದ್ರಾವತಾರಕ್ಕೆ ಬಡ ಕುಟುಂಬವೊಂದರ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ನೆಲಸಮಗೊಂಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲ್ಲೂಕಿನ ಗದ್ದೆಹೊಸೂರು ಗ್ರಾಮದಲ್ಲಿ ಸಂಭವಿಸಿದೆ. ಗ್ರಾಮದ ನಿವಾಸಿ ಮಂಜುಳಾ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು, ಬಿರುಗಾಳಿಯ ಆರ್ಭಟಕ್ಕೆ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕಿತ್ತು ಹೋಗಿ ಜಖಂಗೊಂಡಿದೆ. ಅದೃಷ್ಟವಶಾತ್ ಘಟನೆ ನಡೆದ ಸಮಯದಲ್ಲಿ ಮನೆಯಲ್ಲಿದ್ದವರು ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಮನೆಯ ಸೂರು ಕಳೆದುಕೊಂಡು ಬಡ ಕುಟುಂಬವು ಇದೀಗ ಬೀದಿಗೆ ಬಿದ್ದಂತಾಗಿದ್ದು, ತೀವ್ರ ಆತಂಕ ಹಾಗೂ ಕಂಗಾಲಿನ ಸ್ಥಿತಿಯಲ್ಲಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯ ಪರಿಶೀಲನೆ ನಡೆಸಿ ತಮಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಸಂತ್ರಸ್ತ ಕುಟುಂಬವು ಕಣ್ಣೀರುಡುತ್ತಾ ಮನವಿ ಮಾಡಿದೆ. ನಾವು ತುಂಬಾ ಬಡವರು, ಈ ಥರ ಮನೆ ಕಟ್ಟಿದ್ದೋ, ಈಗ ತಾನೇ ಸ್ವಲ್ಪ ಕಟ್ಟಿದ್ದೋ, ಈ ಥರ ಗಾಳಿ ಮಳೆ ಬಂದು ಬಿದ್ದೋಗೈತೆ. ಏನೋ ನಮಗೆ ಸರ್ಕಾರದಿಂದ ಪರಿಹಾರ ಮಾಡಿಕೊಡಿ. ಯಾವುದೋ ಒಂದು ಸ್ವಲ್ಪ ನೀವು ಎಲ್ಲ ನೋಡಿ, ಕಷ್ಟ ಸುಖ ಎಲ್ಲ ನೋಡಿ ಇದು ಮಾಡ್ಬೇಕು. ನಾವು ಕೂಲಿ ಮಾಡ್ಕೊಂಡು ಸಂಪಾದನೆ ಮಾಡೋ ನಾವು ಯಾವುದೂ ಇಲ್ಲ, ಯಾವುದೊಂದು ಹೆಲ್ಪ್ ಇಲ್ಲ. ಇಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ಕೂಲಿ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಇದು ಮಾಡೋ ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ. ಎಲ್ಲ ನಮ್ಮನ್ನು ಬಡವರು, ನಮ್ಗೆ ಏನೂ ಇಲ್ಲ ಸ್ವಲ್ಪ ಹೆಲ್ಪ್ ಅನ್ನೋದು ನೀವು ಸ್ವಲ್ಪ ಏನೋ. ಯಾವಾಗ ಆಗಿದ್ದು? 4 ಗಂಟೆ ಮೇಲ್ಪಟ್ಟು 4 ಗಂಟೆಯಿಂದ. ನಿಮ್ಮ ಹೆಸರು? ತಮ್ಮ ಹೆಸರು? ಹೊಲ ಜಮೀನು ಅಂಥದ್ದಿಲ್ಲ ನಮಗೆ. ಯಾವುದಿಲ್ಲ ಬರೀ ಕೂಲಿ ಮಾಡ್ಕೊಂಡು ತಿನ್ನೋದು ಅಷ್ಟೇ ನಮ್ಮದು. ಗ್ರಾಂಟ್ ಮನೆಗಳು ಕೊಟ್ಟವ್ರು ಅಷ್ಟೇ. ನಿಮ್ಮ ಹೆಸರು ಏನಂತ? ಮಂಜುಳಾ ವೆಂಕಟೇಶ್ ಅಂತ.